ಯುಜಿಸಿ ಸದ್ಯಕ್ಕೆ ದೇಶಾದ್ಯಂತ ತುಂಬಾ ಜನ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿರುವಂತಹ ಒಂದು ವಿಚಾರ. ಇನ್ಮೇಲೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳೇ ತುಂಬಾ ಹುಷಾರಾಗಿರಿ. ನಿಮ್ಮ ಒಂದು ಭವಿಷ್ಯ SC ST OBC ಕ್ಯಾಟಗರಿದವರ ಕೈಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಯುಜಿಸಿ ಬಿಲ್, ಇದ್ರ ಬಗ್ಗೆ ಹೇಳೋದಾದ್ರೆ ಯುಜಿಸಿ ಅಂದ್ರೆ ಯೂನಿವರ್ಸಿಟಿ ಆಫ್ ಗ್ರಾಂಟ್ ಕಮಿಷನ್. ಇದು ಕೇಂದ್ರ ಸರ್ಕಾರ, ನಮ್ಮ ಮೋದಿ ಅವರ ಸರ್ಕಾರದಿಂದ ಬಂದಿರುವಂತದ್ದು. ಅಂಡ್ ಇದರ ಪ್ರಕಾರ ಹೇಳೋದಾದ್ರೆ ಇನ್ಮೇಲೆ ಯಾವುದೇ ಅಪ್ಪರ್ ಕ್ಯಾಟಗರಿ ಜನರಲ್ ಕ್ಯಾಟಗರಿದವರು ಲೋವರ್ ಕ್ಯಾಟಗರಿ ಅಂದ್ರೆ SC ST OBC ದವರನ್ನ ಜಾತಿ ನಿಂದನೆ ಮಾಡಿದ್ದಲ್ಲಿ 10 ವರ್ಷ ಜೈಲು ಶಿಕ್ಷೆ. ಓಕೆ, ಚೆನ್ನಾಗಿದೆ. ಆದ್ರೆ ಪ್ರಾಬ್ಲಮ್ ಇದಲ್ಲ, ಇದರಲ್ಲಿರುವಂತಹ ರೂಲ್ಸ್ ಅಂಡ್ ಕಂಡೀಷನ್ಸ್. ಅದರ ಪ್ರಕಾರ ಹೇಳೋದಾದ್ರೆ ಯಾವುದೇ SC ST OBC ದವರು ಜನರಲ್ ಕ್ಯಾಟಗರಿದವರ ಮೇಲೆ ಫಾಲ್ಸ್ ಎಲಿಗೇಷನ್ ಅಂದ್ರೆ ಅವ್ರು ಏನು ಮಾಡ್ದೇನೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಜನರಲ್ ಕ್ಯಾಟಗರಿದವರನ್ನ 10 ವರ್ಷ ಜೈಲು ಶಿಕ್ಷೆ ಕೊಡ್ತಾರಂತೆ. ಅಂಡ್ ಇದಕ್ಕೆ SC ST OBC ದವರು ಯಾವುದೇ ಒಂದು ಪ್ರೂಫ್ ಗಳನ್ನ ಕೊಡಬೇಕಾಗಿಲ್ಲ, ಜಸ್ಟ್ ಮಾತಿಂದ ಹೇಳಿದ್ರೆ ಸಾಕು. ಅಕಸ್ಮಾತ್ ಏನಾದ್ರೂ ಇದು ಫಾಲ್ಸ್ ಅಂದ್ರೆ ಪ್ರೂವ್ ಮಾಡಕ್ ಆಗ್ಲಿಲ್ಲ, ಅದೇನಾದ್ರೂ ಅವ್ರು ಮಾತಾಡಿಲ್ಲ ಅಂತ ಪ್ರೂವ್ ಆದ್ರೂ ಕೂಡ ಇದು ಅಂದ್ರೆ SC ST OBC ಅವ್ರ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ, ಅವ್ರ ಮೇಲೆ ಯಾವುದೇ ಪೆನಲ್ಟಿ ಕೂಡ ತಗೊಳ್ಳಲ್ಲ, ಅಲ್ಲಿಗೆ ಒಂದಕ್ಕೆ ಸುಮ್ನಾಗುತ್ತೆ ಅಷ್ಟೇ. ಸೊ ಹೇಗಾದ್ರೂ ಕೂಡ ಬಲಿ ಆಗ್ತಾ ಇರೋದು ಜನರಲ್ ಕ್ಯಾಟಗರಿದವ್ರೆ. ನನಗೆ ಇದು ತೀರಾ ಕೆಟ್ಟದಾಗ ಅನಿಸ್ತಾ ಇದೆ. ಈ ನಮ್ಮ ದೇಶದಲ್ಲಿ ಈಕ್ವಾಲಿಟಿ ಅಂತ ನೋಡೋದಾದ್ರೆ ಈ ಜಾತಿಯನ್ನ ತಗೊಂಡು ವಿದ್ಯೆ ಅನ್ನೋ ಒಂದು ಪ್ರಾಮುಖ್ಯವಾದ ಮ್ಯಾಟರ್ ನಲ್ಲಿ ತರ್ತಾ ಇರೋದು ಯಾಕೆ? ನನಗಂತೂ ಇಷ್ಟ ಆಗ್ತಾ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಯುಜಿಸಿನ ಸಪೋರ್ಟ್ ಮಾಡಲ್ಲ. ಬೈಕಾಟ್ ಯುಜಿಸಿ. ಅಂಡ್ ನೀವ್ ಹೇಳಿ ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನ ಯುಜಿಸಿನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೆಷ್ಟು ಜನ ಯುಜಿಸಿನ ಅಪೋಸ್ ಮಾಡ್ತಾ ಇದ್ದೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಹಾಗೆ ಕನ್ಫರ್ಮೇಶನ್ ಗಾಗಿ ನನ್ನ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಧನ್ಯವಾದಗಳು.